ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ನಾನು ಸ್ಯಾರಿಗೆ ಫಾಲ್ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಹಾಗೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ನೋಡ್ತಾ ಇರ್ಬೋದು ನಾನು ಫಾಲ್ ತೊಗೊಂಡಿದ್ದೀನಿ ಮತ್ತು ಸೀರೆ ತೊಗೊಂಡಿದ್ದೀನಿ. ಸೀರೆ ತೊಗೊಂಡು ಬ್ಯಾಕ್ ಮತ್ತು ಫ್ರಂಟ್ ಯಾವುದು ಅಂತ ನೋಡ್ಕೋಬೇಕು. ಮೊದಲು ನಾವು ಹಿಂಭಾಗ ಮತ್ತು ಮುಂಭಾಗ ಸೀರೆಯಲ್ಲಿ ಯಾವುದು ಅಂತ ನೋಡಿಕೊಂಡು ಆಮೇಲೆ ನಾವು ಫಾಲ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಯಾವ ರೀತಿ ಕಂಡಿಟ್ಕೊತೀರ ಅಂದರೆ ಸ್ವಲ್ಪ ಡಾರ್ಕಾಗಿ ಇರುತ್ತೆ. ಫ್ರಂಟ್ ಸೈಡು ಕಲರ್ ಎಲ್ಲ ಚೆನ್ನಾಗಿ ಡಾರ್ಕಾಗಿರುತ್ತೆ, ಬ್ಯಾಕ್ ಸೈಡು ಸ್ವಲ್ಪ ಕಲರ್ ಡಲ್ ಇರುತ್ತೆ. ನೆಕ್ಸ್ಟು ಎಡ್ಜಸ್ಸಲ್ಲಿ ಪ್ರಿಂಟ್ ಮಾಡಿರ್ತಾರಲ್ವ, ಅಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಅದು ಸೂಜಿ ಇಲ್ಲಿ ಚುಚ್ಚಿರೋ ಥರ ಇರುತ್ತೆ, ಅದು ಫ್ರಂಟಲ್ಲಿ ಬರುತ್ತೆ. ಅದು ಸಮಕ್ಕೆ ಏನಿರುತ್ತೆ ಅದು ಬ್ಯಾಕ್ ಸೈಡ್ಗೆ ಬರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಸ್ಟಾರ್ಟ್ನ ಮಾಡ್ಕೋಬೇಕು. ನಿಮಗೆ ಏನಾದರೂ ಸೆರಗು ಡಿಸೈನ್ ಈ ರೀತಿ ಎಲ್ಲ ಇದ್ದರೆ ನಿಮಗೆ ಬೇಗ ಗೊತ್ತಾಗುತ್ತೆ ಫ್ರಂಟ್ ಬ್ಯಾಕ್ ಯಾವುದು ಅಂತ. ಬಟ್ ಪ್ಲೈನ್ ಸೀರೆಯಲ್ಲಿ ಸ್ವಲ್ಪ ಕಷ್ಟ ಫ್ರಂಟ್ ಬ್ಯಾಕ್ ಯಾವುದು ಅಂತ ನೋಡ್ಕೊಳ್ಳೋದು. ಹಾಗಾಗಿ ನೋಡಿ, ಈ ರೀತಿ ಫ್ರಂಟು ಬ್ಯಾಕ್ ಯಾವುದು ಅಂತ ನೋಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ನ ಈ ರೀತಿ ಮೇಲ್ಭಾಗ ಬರೋ ರೀತಿ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ಇದು ಫಾಲ್ ತೊಗೊಂಡಿದ್ದೀನಿ. ಇದು ರೆಡಿ ಟು ಯೂಸು. ಇದನ್ನೇನು ನಾವು ಮತ್ತೆ ನೀರಿಗೆ ಹಾಕಿ ಐರನ್ ಮಾಡೋದು ಈ ಥರದ್ದೆಲ್ಲ ಏನೂ ಇಲ್ಲ. ಈಗೆಲ್ಲ ಆಲ್ಮೋಸ್ಟ್ ಮಾರ್ಕೆಟಲ್ಲೆಲ್ಲ ಸಿಗೋದೆಲ್ಲ ರೆಡಿ ಟು ಯೂಸೇ ಇರುತ್ತೆ. ಈಗ ನಾವು ಸ್ಟಾರ್ಟಿಂಗ್ ಈ ರೀತಿ ಒಂದು ಮಡಚಿಬಿಟ್ಟು ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೋಬೋದು ಫಾಲ್ ಮೇಲೆ. ಇಲ್ಲಾಂದರೆ ಈ ರೀತಿ 1/4 ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ಒಂದೇ ಸರಿ ಸೀರೆಗೆ ಬ್ಯಾಕ್ ಸೈಡಲ್ಲಿ ನಾವು ಉಡ್ಜರ್ಗಿಂದ ಫಾಲ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಅರ್ಧ ಮೀಟ್ರಷ್ಟು ಮೊದಲು ಬಿಡಬೇಕು. ಒಂದು ಮೊಳ ಅಷ್ಟು ಅಂತ ಅಂದ್ಕೊಳ್ಳಿ. ಒಂದು ಮೊಳದಷ್ಟು ಮುಂದಾಗೆ ಬಟ್ಟೆನ ಬಿಟ್ಬಿಟ್ಟು ಸೀರೆನ ಆಮೇಲೆ ನೀವು ಈ ರೀತಿ ಫಾಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನೀಟಾಗೆ ನಾವು ಎಡ್ಜಸ್ಸಲ್ಲಿ ಒಂದು ಹೊಲಿಗೆ ಬರ್ತಾ ಇರಬೇಕು. ನೋಡಿ, ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ಎಡ್ಜಸ್ಸಲ್ಲಿ ಹೊಲಿಗೆನ ಹಾಕ್ಕೊಳ್ತಾ ಬನ್ನಿ. ನಿಧಾನಕ್ಕೆ ನೀವು ಎಡ್ಜಸ್ಸಿಂದ ಕೆಳಗಡೆನೂ ಹೋಗ್ಬಾರ್ದು, ಫಾಲು ತುಂಬ ಮೇಲೂ ಬರಬಾರ್ದು. ಕರೆಕ್ಟಾಗಿ ನೀಟಾಗಿ ಎಡ್ಜಸ್ಗೆ ಕುತ್ಕೋಬೇಕು. ಹಾಗೆ ಇದು ಏನು ಸ್ಯಾರಿ ಇದೆ ಇದು ಸ್ವಲ್ಪ ಸಾಫ್ಟಾಗಿದೆ, ಅದು ಸ್ವಲ್ಪ ಜಾರುತ್ತೆ ಸೀರೆ. ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ನೀವು ಫಾಲ್ನ ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ. ನೀವು ಕೆಳಗಡೆ ಬಾರ್ಡರ್ ಏನಾದರೂ ಕೊಟ್ಟಿದ್ದರೆ ಆ ಬಾರ್ಡರ್ ಸೀರೆಗಳಿಗೆಲ್ಲ ಅಲ್ಲಲ್ಲಿ ಒಂದೊಂದು ನೆರಿಗೆನ ಕೊಟ್ಕೊಳ್ತಾ ಬನ್ನಿ ಫಾಲಲ್ಲಿ. ಏಕೆಂದರೆ ಕೆಳಗಡೆ ಬಾರ್ಡರ್ ಹತ್ರ ಸ್ವಲ್ಪ ಬಟ್ಟೆ ಬಾರ್ಡರ್ ಅಟ್ಯಾಚ್ ಮಾಡಿರ್ತಾರಲ್ವ, ಅದು ಸ್ವಲ್ಪ ಒಂಥರ ಹಿಂಚ್ಕೊಂಡಂಗೆ ಆಗಿರುತ್ತೆ. ಮೇಲ್ಗಡೆ ಜಾಸ್ತಿ ಬಟ್ಟೆ ಇರುತ್ತೆ, ಕೆಳಗಡೆ ಕಮ್ಮಿ ಬರುತ್ತೆ ಲೇಯರು. ಹಾಗಾಗಿ ನೀವು ಅಲ್ಲಲ್ಲಿ ಸ್ವಲ್ಪ ನೆರಿಗೆ ಕೊಟ್ಕೊಂಡು ಮೇಲ್ಭಾಗ ಫಾಲಲ್ಲಿ ಜಾಸ್ತಿ ಬಟ್ಟೆ ಇರಬೇಕು, ಆ ರೀತಿ ಸ್ವಲ್ಪ ಮಾಡ್ಕೊಳ್ಳಿ. ಬಟ್ ಇದು ಆ ಥರ ಏನಿಲ್ಲ, ಇದು ಪ್ಲೈನ್ ಸ್ಯಾರಿ ಅಲ್ವಾ, ಹಾಗಾಗಿ ಇದಕ್ಕೆ ನೆರಿಗೆ ಕೊಡೋ ಅವಶ್ಯಕತೆ ಏನು ಇರೋದಿಲ್ಲ. ನೀವು ಬಾರ್ಡರ್ ಏನು ಕೊಟ್ಟಿರ್ತಾರೆ ಕೆಳಗಡೆ ಸ್ವಲ್ಪ ಸುಕ್ಕಲೆಲ್ಲ ಬಂದಿರುತ್ತಲ್ವ, ಅಂಥ ಸೀರೆಗೆ ಮಾತ್ರ ಸ್ವಲ್ಪ ಅಲ್ಲಲ್ಲಿ ಒಂದೊಂದು ನೆರಿಗೆ ಥರ ಕೊಟ್ಕೊತ ಬನ್ನಿ. ಈಗ ನೋಡ್ತಾ ಇರ್ಬೋದು ಎಡ್ಜಸ್ಸಲ್ಲೂ ಕೂಡ ಅಷ್ಟೇ ಒಂದು 1/4 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀವು ಮಡಚ್ಕೊಂಡು ಅಲ್ಲಿ ರಫ್ ಹೊಡಿಬೇಕು. ರಫ್ ಹೊಡೆದ್ಬಿಟ್ಟು ನೆಕ್ಸ್ಟು ಏನು ಸ್ಯಾರಿ ಎಲ್ಲ ಹಿಂಭಾಗ ಹೋಗಿರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಈ ರೀತಿ ಸೈಡ್ಗೆ ಹಾಕ್ಕೊಳ್ಳಿ. ಸೈಡ್ಗೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಸ್ಟ್ರೈಟ್ ಬರಬೇಕು. ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಫಾಲ್ನ ನೀಟಾಗಿ ಈ ರೀತಿ ಕ್ಲೀನಾಗಿ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಸಮಕ್ಕೆ ಹಾಕ್ಕೊಂಡು ಒಂದು ಸ್ಟಿಚಸ್ನ ಹಾಕ್ಕೋಬೇಕು. ಅಲ್ಲೂ ಕೂಡ ನೀವು ರಫ್ನ ಹೊಡಿಬೇಕು. ನಿಮಗೆ ಇದು ತುಂಬ ಕಷ್ಟ ಆಗುತ್ತೆ, ಈ ರೀತಿ ಮಾಡೋಕ್ಕೆ ಆಗೋಲ್ಲ ಅನ್ನೋರಾದರೆ ಇಲ್ಲಿಗೆ ಎಡ್ಜಸ್ಗೆ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಸ್ಟಾರ್ಟಿಂಗಿಂದನೇ ಬರ್ಬೋದು. ಬಟ್ ನನಗಿದೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ, ಹಾಗಾಗಿ ನಾನು ಮತ್ತೆ ಇಲ್ಲೇ ಸ್ಟ್ರೈಟ್ ಸ್ಟಿಚಸ್ ಹಾಕ್ಕೊಂಡು ಮತ್ತೆ ಉಲ್ಟಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಈಗ ಅಲ್ಲಿ ಸ್ಟ್ರೈಟ್ ಒಂದು ಸ್ಟಿಚಸ್ ಹಾಕ್ಕೊಂಡ್ವಲ್ಲ, ನೆಕ್ಸ್ಟ್ ಅದಕ್ಕೇ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ಆಗಲ್ಲ ಅನ್ನೋರು ಮತ್ತೆ ಆ ಕಡೆಯಿಂದನೇ ಹಾಕೋಬೋದು. ನೀವು ಸ್ಟಾರ್ಟಿಂಗ್ ಎಲ್ಲಿಂದ ಬಂದರೆ ಅಲ್ಲೇ ಮೇಲ್ಭಾಗದಿಂದ ಕೂಡ ನೀವು ಹಾಕೋಬೋದು. ಇಲ್ಲಿ ಏನು ಅಂದರೆ ಮೇಲ್ಭಾಗ ಫಾಲಲ್ಲಿ ಒಂದು ಸ್ಟಿಚಸ್ ಹಾಕಿರ್ತಾರಲ್ವ, ಅದು ಸ್ವಲ್ಪ ರಿಂಕಲ್ಸ್ ಥರ ಬಂದಿರುತ್ತೆ, ಟೈಟ್ ಇರುತ್ತೆ. ಹಾಗಾಗಿ ಫಾಲ್ಗೆ ಏನು ಸ್ಟಿಚಸ್ ಹಾಕಿರ್ತಾರೆ ಆ ಸ್ಟಿಚಸ್ನ ಸ್ವಲ್ಪ ಹಾಗೆ ಬಿಚ್ಕೊಳ್ತಾ ಇದ್ದೀನಿ. ಆ ಸ್ಟಿಚಸ್ನ ಈ ರೀತಿ ಕಟ್ ಮಾಡಿಕೊಂಡಾಗ ನಮಗೆ ಫಾಲಲ್ಲಿ ರಿಂಕಲ್ಸ್ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈಗ ನೋಡ್ತಾ ಇರೋದು ಮೇಲೆ ಕಾಣುತ್ತೆ ನಿಮಗೆ ಫಾಲಲ್ಲಿ ಆ ರೀತಿ ರಿಂಕಲ್ಸ್ ಇರುತ್ತೆ. ಆ ರಿಂಕಲ್ಸ್ ಎಲ್ಲ ಹೋಗಬೇಕು ಅಂದರೆ ಆ ರೀತಿ ಟ್ರಿಮ್ಮರ್ ತೊಗೊಳ್ಳಿ, ಕತ್ರಿ ಬೇಡ, ನೀವು ಟ್ರಿಮ್ಮರ್ ತೊಗೊಂಡು ಆ ದಾರ ಏನಿರುತ್ತೆ ಮೊದಲೇ ಅವರೇ ಫಾಲ್ ತೊಗೊಂಡಾಗ ದಾರ ಹಾಕಿರ್ತಾರಲ್ವ ಆ ದಾರನ ಕಟ್ ಮಾಡ್ಕೊಳ್ಳಿ, ಆಗ ನೀಟಾಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಫಾಲ್ ಕೆಳಗಡೆ ಏನು ಸೀರೆ ಬಟ್ಟೆ ಇರುತ್ತೆ ಅದನ್ನು ಕೂಡ ನೀಟಾಗಿ ಸಮನಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದೆ ಕೂಡ ಅಷ್ಟೇ, ನೀವು ಕೆಳಗಡೆ ಯಾವುದೇ ರೀತಿ ಸುಕ್ಕಲು ಅದೇನು ಬರಬಾರ್ದು, ಆ ರೀತಿ ನೀಟಾಗಿ ಫಾಲ್ನ ಅಟ್ಯಾಚ್ ಮಾಡಬೇಕು.
ನೀವು ಫಾಲ್ ಅಟ್ಯಾಚ್ ಮಾಡೋದನ್ನ ಒಂದು ಬಿಸ್ನೆಸ್ ಥರ ಕೂಡ ಮಾಡ್ಕೋಬೋದು. ಕೆಲವೊಬ್ಬರು ಎಮ್ಮಿಂಗ್ ಮಾಡ್ತಾರೆ ಮೇಲ್ಭಾಗ. ಎಮ್ಮಿಂಗ್ ಮಾಡೋದ್ರಿಂದ ಬಾಳಿಕೆ ಬರೋದಿಲ್ಲ, ಅದು ಬೇಗ ಹಾಳಾಗುತ್ತೆ. ಸ್ಟಿಚಸ್ ಹಾಕಿರೇನೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಕೆಲವೊಬ್ಬರು ಏನು ಜಿಗ್ಜಾಗ್ ಮಾಡ್ತೀವಲ್ವ ಆ ಸ್ಟಿಚಸ್ ಕೂಡ ಹಾಕ್ತಾರೆ, ಬಟ್ ಅದು ತುಂಬ ಹೈಲೈಟಾಗಿ ಕಾಣುತ್ತೆ. ಈ ಮಾಮೂಲಿ ಸ್ಟಿಚಸ್ ಹಾಕೋದ್ರಿಂದ ತುಂಬ ಹೈಲೈಟಾಗೂ ಕಾಣೋದಿಲ್ಲ, ಚೆನ್ನಾಗೂ ಇರುತ್ತೆ ಮತ್ತು ಬಾಳಿಕೆ ಕೂಡ ಬರುತ್ತೆ. ಕೆಲವರು ಎಮ್ಮಿಂಗ್ ಮಾಡ್ತಾರದು ಬಾಳಿಕೆ ಬರೋದಿಲ್ಲ. ಕೆಲವರು ನಮಗೆ ಕೊಡುತ್ತಾರಲ್ಲ ಕಸ್ಟಮರ್, ಅವರೇ ಹೇಳ್ತಾರೆ ನಮಗೆ ಎಮ್ಮಿಂಗ್ ಮಾಡಬೇಡಿ ಸ್ಟಿಚಸ್ ಹಾಕ್ಕೊಡಿ ಅಂತ ಕೇಳ್ತಾರೆ ಕೆಲವರು. ಹಾಗಾಗಿ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ ಮೊದಲು ಅವ್ರನ್ನ ಕೇಳಿ ಕಸ್ಟಮರ್ನ ಎಮ್ಮಿಂಗ್ ಮಾಡೋದು ಅಥವಾ ಸ್ಟಿಚಸ್ ಹಾಕೋದು ಅಂತ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡಿಕೊಡಿ. ಈಗ ನೋಡಿ ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ಕೂಡ ಸುತ್ತಲೂ ಈ ಥರದ್ದೇನು ಬಂದಿರೋದಿಲ್ಲ, ಅಷ್ಟು ನೀಟಾಗಿ ನೀವು ಫಾಲ್ನ ಅಟ್ಯಾಚ್ ಮಾಡಬೇಕು. ನೀಟಾಗಿ ಈ ರೀತಿ ಬಟ್ಟೆ ಸೀರೆ ಬಟ್ಟೆ ಏನಿರುತ್ತೆ ಅದನ್ನು ಸಮಕ್ಕೆ ಮಾಡಿಕೊಂಡು ಈ ರೀತಿ ಎಳ್ಕೊಳ್ತಾ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು. ಈಗ ಎಂಡಿಂಗು ಅಲ್ಲೂ ಕೂಡ ರಫ್ ಹೊಡೆದ್ಬಿಟ್ಟು ಈ ರೀತಿ ಉಲ್ಟಾ ಅದನ್ನು ಸ್ಟ್ರೈಟ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಸ್ಟಿಚಸ್ ಹಾಕ್ಕೊಂಡ್ರೆ ಫಾಲ್ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನೀವು ಸೀರೆ ಏನಿದೆ ಅದೇ ಸೇಮ್ ದಾರ ಹಾಕೋಬೇಕು. ಕೆಳಗಡೆ ಭಾಗ ಕೂಡ ಮೇಲ್ಗಡೆ ಭಾಗ ಕೂಡ ಅಷ್ಟೇ. ನೀವು ಸೀರೆ ಏನಿರುತ್ತೆ ಅದೇ ಸೇಮ್ ದಾರ, ಫಾಲು ಸೀರೆ ಯಾವ ದಾರ ಇರುತ್ತೆ ಅದೇ ದಾರ ಸೇಮ್ ದಾರ ಹಾಕ್ಕೊಳ್ಳಿ. ಈಗ ಆಲ್ಮೋಸ್ಟು ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯ್ತು. ಈಗ ತೋರಿಸ್ತೀನಿ ನಾನು ನಿಮಗೆ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಎಲ್ಲೂ ಒಂದು ರಿಂಕಲ್ಸ್ ಕೂಡ ಬಂದಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಸೀರೆಗೆ ಫಾಲ್ ಅಟ್ಯಾಚ್ ಮಾಡಿದ್ದಾರೋ ಇಲ್ವೋ ಅನ್ನೋ ರೀತಿ ಇರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಬಟ್ ಸೇಮ್ ಕಲರ್ ಆದರೆ ಕಾಣೋದಿಲ್ಲ, ಬಟ್ ಇಲ್ಲಿ ಅದು ಕಲರ್ಸ್ ಇದೆಯಲ್ಲ ಡಿಸೈನ್, ಹಾಗಾಗಿ ಸ್ವಲ್ಪ ಹಾಗೆ ಕಾಣುತ್ತಷ್ಟೇ. ಒಂದು ಸರಿ ನೀರಿಗೆ ಹಾಕಿದ್ರೆ ಅದು ಸರಿ ಹೋಗುತ್ತೆ. ನಿಮಗೆ ಬಾರ್ಡರ್ ಸೀರೆ ಎಲ್ಲ ತೊಗೊಂಡ್ರೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಎಲ್ಲ ಥರದ್ದು ಟೈಲರಿಂಗ್ ವೀಡಿಯೋಸ್ ಸಿಗುತ್ತೆ. ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಎಲ್ಲರಿಗೂ ಧನ್ಯವಾದಗಳು.